ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಹಿಂದೆ ಬಂದಿದ್ದೀನಿ. ಮನೆ ಹಿಂದೆ ತೋಟ ಇದೆ, ತೋಟನ ಸವಿಯಲು ಬಂದಿದ್ದೀನಿ. ಸೊ ಮಳೆ ಬರ್ತಾನೇ ಇದೆ, ಜೋರಾಗಿ ಬರ್ತಾಯಿಲ್ಲ, ಮೆತ್ತಗೆ ಬರ್ತಾಯಿದೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಪಕ್ಷಿಗಳ ಸೌಂಡು ಎಲ್ಲ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಪ್ರಕೃತಿ ಈ ಥರ ವಾತಾವರಣ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಎಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರಕೃತಿ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಸಿರು ರವಿಕೆ ಬಣ್ಣವೇ ಉಂಟಂತೆ, ಪ್ರಕೃತಿ ಮಾತೆಯು ಮಂಜುವಿನ ಮಂಜು ಕಂಡು, ಪ್ರಕೃತಿ ಮಾತೆಯು ಮಂಜುವಿನ ಮಂಜು ಕಂಡು, ಬಣ್ಣ ಬಣ್ಣದ ಹೂಗಳ ಮುಡಿಯಲಿ ತೊಟ್ಟಂತೆ, ಮೂಡಣದಿ ರವಿಯು ಬರುವಿಕೆಯ ಕಾತುರದಿ ನೋಡುತ್ತಿಹಳು, ಮೂಡಣದಿ ರವಿಯು ಬರುವಿಕೆಯ ಕಾತುರದಿ ನೋಡುತ್ತಿಹಳು, ಸಂಜೆಯ ಸಮಯದಿ ಪಡುವಣದಿ ನೇಸರನು ಹೋಗುವ ಮುನ್ನ ಕೆಂಪು ಬಿಂದಿಯ ಇಟ್ಟಂತೆ, ಕೆಂಪು ಬಿಂದಿಯ ಇಟ್ಟಂತೆ ಮಳೆರಾಯನ ಕಂಟು ಸಂತಸದಿ ನಲಿದಂತೆ, ಬೋರ್ಗರೆದು ಹರಿಯುತ್ತಿರುವ ನೀರಿನಲ್ಲಿ, ಬೋರ್ಗರೆದು ಹರಿಯುತ್ತಿರುವ ನೀರಿನಲ್ಲಿ ಆಟವಾಡಿದಂತೆ ತೋರುತ್ತಿದೆ ನಿನ್ನ ಸೌಂದರ್ಯವು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಹಳ್ಳಿ ವಾತಾವರಣ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಪಕ್ಷಿಗಳ ಸೌಂಡ್ ಕೇಳೋದಕ್ಕೂ ತುಂಬ ಚೆನ್ನಾಗಿದೆ. ಮಳೆ ತುಂಬ ಜೋರಾಗಿ ಬರ್ತಾಯಿಲ್ಲ, ಸೋನೆ ಮಳೆ ಅಂತಾರಲ್ಲ ಆ ರೀತಿ. ನಾನಿವಾಗ ಪಲಾವ್ ಮಾಡೋದಕ್ಕೆ ಬಂದಿದ್ದೀನಿ. ಪಲಾವ್ಗೆ ಬೇಕಾಗಿರುವಂಥ ಐಟಮ್ ನೋಡಿ: ಚಕ್ಕೆ, ಲವಂಗ, ಯಾಲಕ್ಕಿ, ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ನಾವು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಗೆ ಒಂದಿಷ್ಟು ಪುದೀನ, 4-5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ತೊಳೆದಿಟ್ಕೊಂಡು ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ಬರೀ ಸೊಪ್ಪನ್ನೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ತರಕಾರಿನೂ ತೊಗೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ನೋಕೋಲು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬಳಸ್ತಾ ಇದ್ದೀನಿ ಕೋಕೋನಟ್ ಆಯಿಲ್. ಸೊ ಎಣ್ಣೆ ಹಾಕಾಯಿತು. ಇದಕ್ಕೆ ಬೇಕಾಗಿರುವಂಥ ಐಟಮ್ಮು ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಮತ್ತು ಸೋಂಪು ಕಾಳು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಬೇಕು. ಅಂದರೆ ತೀರಾ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಲೈಟಾಗಿ ಫ್ರೈ ಮಾಡಿ ಇಟ್ಕೊಬೇಕು. ಸೊ ನೋಡಿ, ಲೈಟಾಗಿ ಫ್ರೈ ಮಾಡಿ ಇಟ್ಕೊಬೇಕು. ಅದು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಆ ಥರ ನೊರೆ ಬರ್ತಾ ಇದೆ. ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ತೀರಾ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಇದ್ರ ನಂತರ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ಸಾಕು. ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ನೊರೆ ಬರ್ತಾ ಇದೆ ಆಯಿಲು. ಫುಲ್ಲು ಆನಿಯನ್ ಫುಲ್ ಸಾಫ್ಟ್ ಆಗಿದೆ. ಟೊಮೆಟೊನು ಸಾಫ್ಟ್ ಆಗಬೇಕು. ಬಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಸೊಪ್ಪು, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕಬೇಕು. ಮಿಕ್ಸ್ ಮಾಡ್ಕೊಬೇಕು. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಯಿಲ್ ಹೇಗೆ ಬಿಟ್ಕೋತಾ ಇದೆ ನೋಡಿ. ಸುಮ್ಮನಿರೇನೋ ಮಾಡಬೇಡ. ಕೊಡು ಒಂದು ನಿಮಿಷ. ಉಪ್ಪು ಹಾಕೋಣ. ಸಾಕು, ಇನ್ನು ಸ್ವಲ್ಪ ತಿರುಗಬೇಕು. ಸಾಕು ಅಂತೆ. ಇದರಲ್ಲೇ ಲೈಟಾಗಿ ತರಕಾರಿ ಬೆಂದಿರಬೇಕು.
ಆಯಿಲೆಲ್ಲ ಹಾಗೆ ಬಿಟ್ಕೋತಾ ಇದೆ. ಇಲ್ಲೇ ಬೆಂದ್ಕೊಂಡ್ರೆ ಒಂದು ವಿಷಲ್ ಓಡಿಸಿದ್ರೆ ಸಾಕು. 1.5 ಲೋಟದಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾ ಇದ್ದೀನಿ. 1.5 ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಲೋಟ ನೀರು ಹಾಕಲ್ಲ. ಅದ್ರಲ್ಲಿ ಅರ್ಧ ಲೋಟ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ಪಾಲಕ್ ಪ್ಯೂರಿನೇ ಇದೆಯಲ್ವಾ, ಅದಕ್ಕೋಸ್ಕರ. ಏನು ನಾನು ರುಬ್ಕೊಂಡಿದ್ನೋ ಅದನ್ನ ವೇಸ್ಟ್ ಮಾಡಬೇಡಿ, ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಲಿಡ್ ಕ್ಲೋಸ್ ಮಾಡದೆ 1 ವಿಷಲ್ ಆದಮೇಲೆ ಆಫ್ ಮಾಡ್ತೀನಿ. ಸೊ 1 ವಿಷಲ್ ಆಯಿತು. ಈಗ ನೋಡಿ ಪಲಾವ್ ಆಗಿದೆ, ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬ ಸ್ವೀಟ್ ಟೇಸ್ಟಿಯಾಗಿದೆ. ಸೊ ಈಗ ತಿಂಡಿ ಮುಗಿಸ್ಕೊಂಡು ಎಲ್ಲ ಹೊಲದ ಹತ್ರ ಹೋಗಿದ್ರು, ನಾವು ಹೋಗ್ತಾ ಇದ್ದೀವಿ. ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ, ಹೋಗೋಣ ಬಾ ಅಂತ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮನೆಯಲ್ಲೇ ಇರೋದಿಲ್ಲ, ಆಚೆ ಹೋಗೋಣ ಅಂತಿರ್ತಾನೆ. ಅಲ್ಲಿ ಗಿಡ ಹಾಕ್ತಾ ಇದ್ದಾರೆ ಸ್ವಲ್ಪ, ಮತ್ತು ಹಸುಗೆಲ್ಲ ಹುಲ್ಲು ಕುಯ್ತಾ ಇದ್ದಾರೆ. ಮನೆಯಲ್ಲಿ ಒಬ್ಬನೇ ಅಲ್ವಾ, ಆಟ ಆಡೋದಕ್ಕೆ ಯಾರು ಇರಲ್ಲ. ಅಲ್ಲ ಆದರೆ ಎಲ್ಲ ಕಡೆ ಸುತ್ತಬೋದು. ಶುಂಠಿ ಹೊಲದಲ್ಲಿ ಹೋಗ್ತಾ ಇದ್ದಾನೆ. ಸ್ವಲ್ಪ ಅಲ್ಲಿ ಬಾಳೆದೆಲೆ ಕಿತ್ಕೊಬೇಕಾಗಿತ್ತು, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ರಲ್ವ, ಅವನು ಹೋಗ್ತಾ ಇದ್ದಾನೆ ಹಿಂದೆಗಡೆನೆ. ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಈ ಕಡೆ ಅರ್ಧ ಹೊಲದಲ್ಲಿ ಹಸಿಮೆಣ್ಸಿನ್ಕಾಯಿ, ಇನ್ನು ಅರ್ಧ ಶುಂಠಿ ಹಾಕ್ಕೊಂಡಿದ್ದೀವಿ. ಇನ್ನು ನಾವು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು, ಕಿತ್ಕೊಳ್ತಾ ಇದ್ದೀವಿ. ಇಲ್ಲೊಂದು 500 ಏನೋ ಹಾಕಿದ್ದೀವಿ, ಇಲ್ಲಿ ಸ್ವಲ್ಪನೇ ಹಾಕಿರೋದು. ಸೊ ಇನ್ನು ಈಗಷ್ಟೇ ಕಾಯಿ ಬಿಡೋದಕ್ಕೆ ಶುರು ಆಗಿದೆ. ಮನೆಗೆ ಬೇಕಲ್ವ, ಅಲ್ಲಿಗೆ ಆಫೀಸ್ ಓಪನ್ ಇದೆ, ಹಂಗಾಗಿ ಅಲ್ಲೊಂದು 15 ಡೇಸ್ ಆಫೀಸ್ಗೆ ಹೋಗ್ತಾರೆ. ಅದಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಬೇಕು, ಅದಕ್ಕೆ ಕಿತ್ಕೊತಾ ಇದ್ದೀವಿ. ನನ್ನ ಜೊತೆ ಬರಲಿಲ್ಲ, ಗಾಡಿನಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಇನ್ನೇನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹಸುಗೆ ಹುಲ್ಲು ಕಿತ್ಕೊಂಡು ಬಾಯಿ ಮಾಡ್ತಾ ಇದ್ದಾನೆ. ಅವನಿಗೆ ನಡ್ಕೊಂಡು ಹೋಗೋಕ್ಕೆ ಸಾಕಾಯಿತು. ಇವಾಗ ಗಾಡಿನಲ್ಲಿ ಹೋಗ್ತಾ ಇದ್ದಾನೆ. ಇದು ನೇಪಿಯರ್ ಅಂತ ಹಸುಗೆ ಹಾಕೋದು. ಹಾಗೆ ಮನೆಯಲ್ಲಿ ಹುಲ್ಲಿಟ್ಬಿಟ್ಟು ಈ ಕಡೆ ಇದೇನು ಗಿಡ, ಇಲ್ಲಿ ನಮ್ಮದು ಅಡಿಕೆ ಗಿಡ ಇದೆ, ಸೀತಾಫಲ ಗಿಡ. ಸೊ ಇಲ್ಲಿ ಗಿಡ ಹಾಕಬೇಕಾಗಿತ್ತು. ಈಗ ಮಳೆ ಬರ್ತಾ ಇದೆ ಅಲ್ವಾ, ಈ ಮಳೆಯಲ್ಲಿ ಈ ಗಿಡ ಹಾಕಿದ್ರೆ ತುಂಬ ಚೆನ್ನಾಗಿ ಬೇರು ಮಣ್ಣಲ್ಲಿ ಕೂಡ್ಕೊಳ್ಳುತ್ತೆ. ಸೊ ನೀರು ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ಚೆನ್ನಾಗಿ ಗಿಡ ಮೇಲೆ ಎದ್ದೇಳುತ್ತೆ. ಹಾಗೆ ಹೊಲದಲ್ಲೆಲ್ಲ ಸುಮ್ಮನೆ ಹಂಗೆ ಹೊಡ್ಕೊಂಡು ಸುತ್ತ ನಿಂಬೆ ಹಣ್ಣಿನ ಗಿಡ ಹಾಕಿದ್ದೀವಿ. ಮಧ್ಯದಲ್ಲಿ ಸೋರೆಕಾಯಿ ಮತ್ತು ಬಾಳೆಕಾಯಿ ಇದನ್ನೆಲ್ಲ ಹಾಕಿದ್ದೀವಿ. ತುಂಬ ಇದೇನು ಗಿಡ, ಸೀತಾಫಲ ಗಿಡ ಇತ್ತು. ಇನ್ನೂ ಒಂದು ಗಿಡ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಾಳೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗಲ್ವಾ. ಇನ್ನು ಮಳೆ ನಿಂತೋಗ್ಬಿಡುತ್ತೆ ಅಂದ್ಬಿಟ್ಟು ಈಗಲೇ ಹಾಕ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನನ್ನ ಮಗ ಫುಲ್ಲು ಜೋಶಲ್ಲಿದ್ದ, ಹಾಗೆ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಮಾಡ್ತಾಯಿದ್ವಿ. ಸೊ ಈಗ ಸ್ವಲ್ಪ ಕೆಲಸ ಮುಗಿತು, ಈಗ ಮನೆಗೆ ಹೋಗ್ತಾ ಇದ್ದೀವಿ.
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು.